ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪೂರ್ಣಿಮಾಸ್ ಫುಡ್ ಬೌಲ್ ಅಂಡ್ ಬ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ವೀಕೆಂಡ್ ಸ್ಯಾಟರ್ಡೆ, ಬೆಳಿಗ್ಗೆ 8 ಗಂಟೆ ಆಗಿದೆ. ಸೊ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ನೂಡಲ್ಸ್ ಮತ್ತೆ ಕುಡಿಲಿಕ್ಕೆ ನಾರ್ಮಲಿ ಹಾಲು ಅಥವಾ ಕಾಫಿನ ಮಾಡ್ತೀವಿ. ಸೊ ಇವತ್ತು ಹಾಲು ಅಷ್ಟೇ, ಕಾಫಿ ಮಾಡಿಲ್ಲ. ಕ್ಲೈಮೇಟ್ ಮಾತ್ರ ಸೂಪರ್ ಆಗಿದೆ, ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ. ಇದು ಇವತ್ತಿನ 8 ಗಂಟೆಯ ಕ್ಲೈಮೇಟ್. ಮಳೆ ಬರುವ ಎಲ್ಲಾ ಚಾನ್ಸಸ್ ಇವೆ. ಇಲ್ಲ ಅಂತಂದ್ರೆ ಇದು ಪೂರ್ವ ದಿಕ್ಕಾಗಿರೋದ್ರಿಂದ ಬೆಳಿಗ್ಗೆ ಎಲ್ಲಾ ಬಿಸಿಲು 4-5 ಗಂಟೆ ಸುಮಾರಿಗೆನೆ ಶುರು ಆಗ್ಬಿಡುತ್ತೆ. ಒಳಗಡೆ ಎಲ್ಲ ಫುಲ್ ಬಿಸಿಲು ಬಂದಿರತ್ತೆ. ಇವತ್ತು ಬಿಸಿಲಿಲ್ಲ, ಮಳೆಯ ವಾತಾವರಣ. ಇಲ್ಲಿ ನಮ್ಮ ನೂಡಲ್ಸ್ ರೆಡಿ ಇದೆ. ವೆಜಿಟೇಬಲ್ ನೂಡಲ್ಸ್ ಪ್ಲಸ್ ಹಾಲು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀವಿ. ಹಾಗೆ ಎಗ್ ಆಮ್ಲೆಟ್, ಪ್ಲೇನ್ ಆಮ್ಲೆಟ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಈ ಕಡೆ ನಮ್ಮ ಗಣೇಶನ ಸಾಂಗ್ ಹಾಕಿ ಇಟ್ಟಿದ್ದೀವಿ, ಮುಂಗಾರು ಮಳೆದು. ಸೊ ಇವತ್ತಿನ ದಿನ ನಮ್ಮ ಈ ಬೆಸ್ಟ್ ಬ್ರೇಕ್ಫಾಸ್ಟ್ ಜೊತೆ ಇದು ನಮ್ಮ ಬ್ರೇಕ್ಫಾಸ್ಟ್. ಆಮ್ಲೆಟ್ ಇದೆ, ನೂಡಲ್ಸ್ ಇದೆ, ಹಾಗೆ ಇದು ಒಂದು ಗಮ್ಮೀಸ್. ಇದೇನು ಅಂತ ಹೇಳ್ತೀನಿ. ಇದು ನೋಡಿ, ಇದು ಹೇರ್ ವಿಟ್ಸ್ ಅಂತ, ಅಂದ್ರೆ ಹೇರ್ ವಿಟಾಮಿನ್ಸ್. ಇದು ಇಂಡಿಯಾದಲ್ಲೂ ಗೊತ್ತಿರತ್ತೆ ನಿಮಗೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ನಾವು ತಿಂತೀವಿ ಅದು. ಸೊ ಇದು ಹಲ್ದಿಯಲ್ಲಿ ಸಿಕ್ಕಿತ್ತು. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಏನು ಎಡೆಡ್ ಏನು ಕೆಮಿಕಲ್ಸ್ ಎಲ್ಲ ಹಾಕಿರಲ್ಲ. ಹಾಗಾಗಿ ನಾವು ಟ್ರೈ ಮಾಡೋಣ ಅಂತ ತಂದ್ವಿ. ಅದೇ ಎವ್ರಿ ಬ್ರೇಕ್ಫಾಸ್ಟ್ ಮೊದಲು ನಾನೊಂದು ಚಾಕ್ಲೇಟ್, ಅಂದರೆ ಇದರಲ್ಲಿ ಗಮ್ಮೀಸ್ ಇರುತ್ತೆ, ನಾನೊಂದು, ನನ್ನ ಹಸ್ಬೆಂಡ್ ಒಂದು ತಿಂತೇವೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಹೊರಗಡೆ ಹಕ್ಕಿಗಳು ಬಂದಿದೆ, ಗುಬ್ಬಕ್ಕಿ ಮತ್ತು ಪಾರಿವಾಳಗಳೆಲ್ಲ ಬರ್ತಾ ಇರತ್ತೆ. ನಾನಲ್ಲಿ ಅವಕ್ಕೆ ತಿಂಡಿ ಹಾಕ್ತೀನಿ. ಸೊ ದಿನ ತಿನ್ಕೊಂಡು ಹೋಗುತ್ತೆ. ಸೊ ಅದು ನೋಡೋದೇ ನನಗೆ ಖುಷಿ. ಸೊ ಇದಾಯಿತು. ನಮ್ಮ ಸೈಕಲ್ ಈಗ ಪಂಕ್ಚರ್ ಆಗಿದೆ. ಹಾಗೆ ಒಂದು ವಾರ ಆಯಿತು. ಸೊ ನಾವೇನು ರಿಪೇರಿ ಮಾಡೇ ಇಲ್ಲ ಅದನ್ನ. ಮತ್ತು ಇಲ್ಲೆಲ್ಲೂ ರಿಪೇರಿ ಮಾಡೋ ಏನೂ ಸಿಗಲ್ಲ, ನಾವೇ ಮಾಡಬೇಕು. ಹಾಗಾಗಿ ಇವತ್ತು ನಾವೇ ರಿಪೇರಿ ಮಾಡ್ತಾ ಇದ್ದೀವಿ. ನಮಗೂ ಐಡಿಯಾ ಇಲ್ಲ, ಇದೇ ಫಸ್ಟ್ ಟೈಮ್. ಬಟ್ ಇದೊಂದು ಕಿಟ್ ಸಿಕ್ಕಿದೆ, ಸೈಕಲ್ ಪಂಕ್ಚರ್ ರಿಪೇರ್ ಕಿಟ್ ಅಂತ. ಸೊ ಇದರೊಳಗಡೆ ಏನೇನಿದೆ ಅಂತ ಹೇಳಿದ್ರೆ, ಇದೊಂದು ಗಮ್ ಇದೆ, ಹಾಗೆ ಇದು ಚಾಕ್ ಪೀಸ್ ಇದೆ, ಮತ್ತು ಇದು ಪ್ಯಾಚಸ್ ಇದೆ. ಈ ಪ್ಯಾಚ್ನ ಅದಕ್ಕೆ ಹಚ್ಚೋದು ಅನ್ಸುತ್ತೆ. ಇವಾಗ ನಾವು ಈ ಸೈಕಲ್ ರಿಪೇರಿ ಮಾಡ್ತೀವಿ. ಟೈರ್ನ ರಿಮೂವ್ ಮಾಡಿ ಟ್ಯೂಬ್ನ ತೆಗಿಯೋಕ್ಕೆಲ್ಲ ಒಂದು ಟೂಲ್ ಬರುತ್ತೆ. ಅದು ಯಾವುದೂ ಇಲ್ಲ ನಮ್ಮ ಹತ್ರ. ಇವನ್ ನಮ್ಗೆ ಎಲ್ಲೂ ಸಿಕ್ಕಿಲ್ಲ. ಹಾಗಾಗಿ ನಾವು ಸ್ಪೂನ್ ಮತ್ತು ಫೋಕ್ ಹಿಡ್ಕೊಂಡು ಅದರಿಂದ ರಿಮೂವ್ ಮಾಡ್ತಾ ಇದ್ದೀವಿ. ಮತ್ತು ಇದು ರಿಮೂವ್ ಮಾಡಲಿಕ್ಕೂ ಈಸಿ ಆಗಿರುತ್ತೆ. ಈ ಸೈಕಲೆಲ್ಲ ನಮ್ಮ ಇಂಡಿಯಾ ಸೈಕಲ್ ಅಷ್ಟು ಸ್ಟ್ರಾಂಗ್ ಆಗಿ ಇರಲ್ಲ. ಹಾಗಾಗಿ ಜಸ್ಟ್ ಒಂದು ಗ್ಲಾಸ್ ಚೂರು ಚುಚ್ಕೊಂಡಿದ್ದು. ಪಂಕ್ಚರ್ ಆದ ತಕ್ಷಣ ನಾನು ನೋಡಿದೆ, ಟೈರ್ಗೆ ನೋಡಿದರೆ ಒಂದು ಗ್ಲಾಸ್, ಈ ಬಿಯರ್ ಬಾಟಲ್ದು ಗ್ಲಾಸ್ ಇರತ್ತಲ್ವ, ಅದು ಚಿಕ್ಕದು ಚೂರು ಚುಚ್ಕೊಂಡಿತ್ತು. ಅದು ಹೇಗೆ ಅಂತಲೇ ಗೊತ್ತಾಗಿಲ್ಲ, ಇದು ಎಂಥ ಟೈರ್ ಇರ್ಬೋದು ಅಂತ. ಚಿಕ್ಕ ಗ್ಲಾಸ್ ಚೂರಿಗೆ ಪಂಕ್ಚರ್ ಆಗಿಬಿಟ್ಟಿದೆ. ತುಂಬಾ ಡೆಲಿಕೇಟ್ ಇರುತ್ತೆ ಇಲ್ಲಿ ಟ್ಯೂಬ್ಸ್ ಎಲ್ಲ. ನನಗೂ ಇದು ಒಂದು ಸ್ವಲ್ಪ ಗೊತ್ತು, ಊರಲ್ಲೆಲ್ಲ ಮಾಡಿರೋದು. ಅಲ್ಲದೆ ಮೆಕ್ಯಾನಿಕಲ್ ಇಂಜಿನಿಯರ್ ಬೇರೆ, ಹಾಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಇವಾಗ ಐಡೆಂಟಿಫೈ ಮಾಡಬೇಕು ಎಲ್ಲಿ ಅಂತ. ಟ್ಯೂಬ್ನ ರಿಮೂವ್ ಮಾಡಿದ್ದೀವಿ, ಅದಕ್ಕೆ ನೋಡ್ತಾ ಇದ್ದೀವಿ.
ಫೈನಲಿ 2 ಹೋಲ್ನ ಐಡೆಂಟಿಫೈ ಮಾಡಿದ್ವಿ. ಹಾಗೆ ಅದಕ್ಕೆ ಗಮ್ ಹಾಕಿ ಮತ್ತೆ ಅದು ಟ್ಯೂಬ್ದು ಪ್ಯಾಚಸ್ ಕೂಡ ಹಾಕಿದ್ವಿ. ಅದೇ ಫಸ್ಟ್ ಒಂದು ಎಮರಿ ಪೇಪರ್ ಇವ್ರು ಕೊಟ್ಟಿರ್ತಾರೆ, ಇದನ್ನ ಈ ಥರ ರಬ್ ಮಾಡಿ ನಮ್ಮ ಪಂಕ್ಚರ್ ಹಾಕಿದ್ವಿ. ಫೈನಲಿ ಆದರೂ ದೊಡ್ಡ ದೊಡ್ಡ ಹೋಲ್ ಆಗಿತ್ತು ಇದು. ಗೊತ್ತಿಲ್ಲ ಇನ್ನು ಅದು ಅಂದರೆ ಗಾಳಿ ನಿಲ್ಲತ್ತೋ ಇಲ್ವೋ ಅಥವಾ ಇದ್ರದ್ದು ಕ್ವಾಲಿಟಿ ಕೂಡ ಏನು ಗೊತ್ತಿಲ್ಲ. ಇನ್ನು ನಾವು ವೇಟ್ ಮಾಡಿ ಎಲ್ಲ ಹಾಕಿ ಏರ್ ಕೂಡ ಹಾಕಿ ವೇಟ್ ಮಾಡಿ ನೋಡಬೇಕು ಅಷ್ಟೇ, ಇನ್ಯಾವುದೋ ಆಪ್ಷನ್ ಇಲ್ಲ. ಇಲ್ಲಿ ನಾನು ಅದ್ರದ್ದು ಹೇಗೆ ಯೂಸ್ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಇರುತ್ತಲ್ಲ ಅದನ್ನ ಓದ್ತಾ ಇದ್ದೀನಿ. ಅದರೊಳಗಡೆ ಅವರು ಬರೆದಿರ್ತಾರೆ ಏನೇನು ಮಾಡಬೇಕು ಅಂತ. ಸೊ ಇದ್ರೊಳಗಡೆ ಏನೋ ಅಂಥದ್ದು ಮ್ಯಾಜಿಕ್ ಇಲ್ಲ, ಒಂದು ಎಮರಿ ಪೇಪರ್ ಥರ ಕೊಟ್ಟಿದ್ದಾರೆ. ಅದಕ್ಕೆ ರಬ್ ಮಾಡಿ ಅದನ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಆ ಗಮ್ ಏನಿದೆ ಅದನ್ನು ಅದು ಹೋಲಿಗೆ ಹಾಕಿ ಒಂದು 2-3 ನಿಮಿಷ ವೇಟ್ ಮಾಡಿ ಆಮೇಲೆ ಅದೇನು ಪ್ಯಾಚಸ್ ಥರ ಕೊಟ್ಟಿರ್ತಾರೆ ಅದಕ್ಕೂ ಗಮ್ ಇರುತ್ತೆ, ಈ ಸೇಮ್ ಈ ಬ್ಯಾಂಡೆಡ್ ಇರುತ್ತಲ್ಲ ಅದೇ ಥರ, ಅದನ್ನ ರಿಮೂವ್ ಮಾಡಿ ಆ ಹೋಲಿಗೆ ಹಾಕಿ ಒಂದು 5 ನಿಮಿಷ ವೇಟ್ ಮಾಡಿ ಆಮೇಲೆ ಹೇಗೆ ಟ್ಯೂಬ್ನ ಒಳಗಡೆ ಹಾಕ್ಕೊಂಡು ಏರ್ ಹಾಕ್ಬೋದಂತೆ, ಈ ಥರ ಒಂದು ಬರ್ದಿತ್ತು ಅದರೊಳಗಡೆ. ಸೊ ಅದೇ ನಾವು ಟ್ರೈ ಮಾಡ್ತಾ ಇದ್ದೀವಿ. ಹೀಗೆ ಪ್ಯಾಚಸ್ ಹಚ್ಚಾಗಿದೆ. ಆ್ಯಕ್ಚುಲಿ ಇದಕ್ಕೆ ನನ್ನ ಸೈಕಲ್ ರಿಪೇರಿ ಆಯಿತು. ಫೈನಲಿ 2 ಪ್ಯಾಚ್ ಮಾಡಿ 1-2 ನಿಮಿಷ ವೇಟ್ ಮಾಡಿ ಹಾಗೆ ಟ್ಯೂಬ್ನ ಹಾಕಿ ರಿಪೇರಿ ಮಾಡಿದ್ವಿ. ಇವಾಗ ನಮ್ಮ ಗಿಡಗಳಿಗೆ ನೀರು ಹಾಕೋ ಸಮಯ. ಲಾಸ್ಟ್ ಟೈಮ್ ನಾನು ವ್ಲಾಗಲ್ಲಿ ತೋರಿಸಿದ್ದೆ ನಾನು ಗಿಡಗಳ ಬೆಳೆಸ್ತಾ ಇರೋದು. ಇದು ನಮ್ಮ ಕೊತ್ತಂಬರಿ ಬೀಜ ಇಷ್ಟು ದೊಡ್ಡ ಗಿಡ ಆಗಿ ಬೆಳೆದಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ. ತುಂಬಾ ಹಬ್ಕೊಂಡ್ಬಿಟ್ಟಿದೆ. ಹಾಗೆ ನಮ್ಮ ಗಾರ್ಡನಲ್ಲಿ ಒಂದು ಕಾಡು ಹೂವಾಗಿತ್ತು ನೋಡಿ, ಇದು ಸೇಮ್ ನಮ್ಮ ಸೇವಂತಿ ಥರ ಇದೆ. ನಮ್ಮ ಇಂಡಿಯಾದಲ್ಲಿ ಸೇವಂತಿ ಹೂ ಸಿಗತ್ತಲ್ಲ ಅದೇ ಥರ, ಸ್ವಲ್ಪ ಚಿಕ್ಕ ಸೈಜು. ನೋಡೋಕೆ ಎಷ್ಟು ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇದು ಕಾಡು ಹೂವು ಅಂತೆ. ಇಲ್ಲೆಲ್ಲ ನಿಜವಾಗ್ಲೂ ವೈಲ್ಡ್ ಫ್ಲವರ್ಸ್ ಕೂಡ ತುಂಬಾ ಕ್ಯೂಟ್ ಆಗಿರುತ್ತೆ. ಇಲ್ಲಿ ನಾನು ಹಕ್ಕಿಗೆ ತಿಂಡಿ ಹಾಕಿದ್ದೀನಿ. ಎಲ್ಲ ಥರ ಧಾನ್ಯಗಳನ್ನು ಮಿಕ್ಸಿಲಿ ಒಂದು ರೌಂಡು ರುಬ್ಬಿ ಸ್ವಲ್ಪ ಚಿಕ್ಕದಾಗಿ ಇದು ಮಾಡಿಕೊಂಡು ನಾನು ಗುಬ್ಬಿಗಳಿಗೆ ಹಾಕಿದ್ದೀನಿ. ಹಾಗೆ ಇದು ಉಳಿದಿರೋ ಗಿಡಗಳು, ಇದು ಸೊಪ್ಪಿನ ಗಿಡಗಳು, ರಾಕೆಟ್ ಅಂತ. ಇದು ಸ್ವಲ್ಪ ದೊಡ್ಡ ಆಗ್ತಾ ಇದೆ, ಬಟ್ ಇದೇನು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇದೆಲ್ಲ ಟೊಮೆಟೊ ಗಿಡಗಳು ನೋಡಿ, ಇಷ್ಟು ದೊಡ್ಡದಾಗಿದೆ. ಈ ಟೊಮೆಟೊ ಗಿಡಗಳನ್ನು ಸ್ವಲ್ಪ ಕೇರ್ಫುಲಿ ನೋಡ್ಕೋಬೇಕು. ಹಾಗೆ ನಾನು ಈ ಥರ ಟೆಂಪ್ರವರಿಗೋಸ್ಕರ ಈ ಥರ ಸಣ್ಣ ಸಣ್ಣ ಇದ್ರೊಳಗಡೆ ಪ್ಲಾಸ್ಟಿಕ್ ಇದ್ರೊಳಗಡೆ ಹಾಕಿ ನೆಟ್ಟಿದ್ದೆ. ಇವೆಲ್ಲ ದೊಡ್ಡದಾಗಿದೆ. ಈಗ ಇದನ್ನ ತೆಗೆದು ಮಣ್ಣಲ್ಲಿ ನೆಡಬೇಕು. ಆದರೆ ಇಲ್ಲಿ ತುಂಬಾ ಕಳೆ ಇದಾಗ್ಬಿಟ್ಟಿದೆ ಜಾಗದಲ್ಲೆಲ್ಲ. ಹಾಗೆ ಇದು ಚಿಲ್ಲಿ ಇಲ್ಲಿಯ ಅಂದರೆ UK ಚಿಲ್ಲಿ ಬೀಜ ತಂದಿದ್ವಲ್ಲ ಅದ್ರದ್ದು. ಹಾಗೆ ನಮ್ಮ ಇಂಡಿಯಾದ ಮೆಣಸಿನ ಗಿಡ ಕೂಡ ಆಗಿದೆ ನೋಡಿ, ಇದು ಇಂಡಿಯನ್ ಚಿಲ್ಲಿ. ನಾನು ಊರಿಂದ ತಂದು ಬೀಜ ಹಾಕಿದ್ನಲ್ಲ, ಇದು ತುಂಬ ದಿನಗಳ ನಂತರ ಒಂದು 7-8 ಗಿಡಗಳು ಹುಟ್ಟಿದೆ. ಚಿಕ್ಕದಿದೆ ಇನ್ನೂ. ಕಳೆ ತುಂಬ ಇದೆಲ್ಲ ಉಳಿದಿರೋ ಗಿಡಗಳೆಲ್ಲ ಇವೆಲ್ಲ ಕಳೆಗಳು. ಇದೆಲ್ಲ ಎಷ್ಟು ಕಿತ್ತಾಕಿದ್ರು ಮತ್ತೆ ಬರ್ತಾ ಇದೆ. ಮತ್ತು ಇವಾಗ ನಮ್ಮ ಚಿಲ್ಲಿ ಗಿಡನೂ ಚಿಕ್ಕದಿರೋದ್ರಿಂದ ಈ ಕಳೆ ಕಿತ್ತರೂ ಅದರ ಪಕ್ಕದಲ್ಲೇ ನಮ್ಮ ಗಿಡಗಳಿರೋದ್ರಿಂದ ಅದಕ್ಕೂ ಡ್ಯಾಮೇಜ್ ಆಗ್ತಾ ಇದೆ. ಇವತ್ತು ವಾತಾವರಣ ಮಳೆ ಬರ್ಬೋದು ಅನಿಸುತ್ತೆ, ಮೋಡ ಇದೆ. ಗಿಡಕ್ಕೊಂದು ಸ್ವಲ್ಪ ನೀರು ಹಾಕಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇವತ್ತಿನ ವಾತಾವರಣ. ಸಡನ್ಲಿ ಬಿಸಿಲು ಬರುತ್ತೆ. ಇಲ್ಲಂತೂ ಈಗ ಸಮ್ಮರು, ಬಿಸಿಲು ಬರುತ್ತೆ, ಸಡನ್ಲಿ ಮಳೆ ಬರುತ್ತೆ, ಮೋಡದ ವಾತಾವರಣ, ಏನು ಅಂತಲೇ ಗೊತ್ತಾಗಿಲ್ಲ. ಹಾಗೆ ಇವಾಗ ನೀರು ಬೇಕು ಗಿಡಕ್ಕೆ, ಅದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ತಾ ಇದ್ದೀನಿ. ಈ ಗಿಡಗಳಿಗೆ ಸ್ವಲ್ಪ ನೀರು ಹೇಗೆ ಹಾಕಿದ್ರೂ ಕಷ್ಟನೇ, ಯಾಕಂದರೆ ಇದು ಮೇಲ್ಮೇಲೆ ಹುಟ್ಕೊಂಡಿರೋದ್ರಿಂದ ನೀರು ಹಾಕಿದರೆ ಹಾಗೆ ಎಲ್ಲ ಬಿದೋಗ್ಬಿಡತ್ತೆ. ಇದು ತುಂಬ ಕೇರ್ಫುಲ್ಲೇ ಹಾಕಬೇಕು. ಮತ್ತು ಇದ್ರ ಮಧ್ಯದಲ್ಲಿ ತುಂಬ ಕಳೆಗಳು ಹುಟ್ಕೊಂಡ್ಬಿಟ್ಟಿದ್ದಾವೆ. ಎಷ್ಟೇ ರಿಮೂವ್ ಮಾಡಿದರೂ ಮತ್ತೆ ಬರ್ತವೆ. ತೆಗೆದು ಸಾಕಾಗೋಯ್ತು.
ನಿಮ್ಮ ಹತ್ರ ಏನಾದರೂ ಟಿಪ್ಸ್ ಇದೆಯಾ ಇದನ್ನೆಲ್ಲ ರಿಮೂವ್ ಮಾಡೋಕ್ಕೆ? ಈ ಗಿಡಗಳನ್ನು ಬೆಳೆದಿರ್ತಾರೆ, ಈ ನಮ್ಮ ಭತ್ತ ಇಂಥವೆಲ್ಲ ತರಕಾರಿ ಗಿಡಗಳನ್ನು ಬೆಳೆದಾಗ ಹೇಗೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದನ್ನ ಹೇಗೆ ಕಳೆನ ರಿಮೂವ್ ಮಾಡ್ತಾರೆ ಅಂತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನಂತೂ ಎಷ್ಟೊತ್ತಾಗತ್ತೆ ನಮಗೆ ಫ್ರೀ ಟೈಮ್ ಬಂದಾಗೆಲ್ಲ ಗಿಡದ ಹತ್ರ ಹೋಗಿ ಕುತ್ಕೊಂಡು ಅಲ್ಲೇ ಕಳೆಗಳನ್ನು ಕಿತ್ಕೊಂತ ಕುತ್ಕೋತೀನಿ. ಏನು ಮಾಡೋದು, ಈ ಮಳೆ ಬಿದ್ದಿದ್ರಿಂದ ಸ್ವಲ್ಪ ಎಲ್ಲ ಕಡೆ ಹುಲ್ಲುಗಳು ಬೆಳೆದು ಗ್ರೀನ್ ಆಗಿದೆ. ಸೊ ಇಲ್ಲಿರೋ ಗಿಡಕ್ಕೂ ನೀರು ಹಾಕಿದೆ. ಇನ್ನು ಈ ಚಿಲ್ಲಿನ ನೆಲಕ್ಕೆ ಇನ್ನೊಂದಿನ, ಇವತ್ತು ಟೈಮ್ ಇಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಅಡುಗೆ ಬೇರೆ ಮಾಡಬೇಕು. ಹಾಗಾಗಿ ಇನ್ನೊಂದಿನ ಚಿಲ್ಲಿ ಎಲ್ಲ ತೆಗೆದು ಮಣ್ಣಲ್ಲಿ ನೆಡಬೇಕು, ಮತ್ತು ಇವೆಲ್ಲ ಕಳೆನ ರಿಮೂವ್ ಮಾಡಬೇಕು. ಆಲ್ರೆಡಿ ಆಲ್ಮೋಸ್ಟ್ 50% ನಾನು ರಿಮೂವ್ ಮಾಡಿದ್ದೀನಿ. ಇದೆಲ್ಲ ನಾವು ಬೆಳೆದಿರೋ ಗಿಡಗಳು. ಈ ಮೆಣಸಿನ ಗಿಡ ಯಾವುದು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ, ಆ ಥರ ಕಳೆಗಳಿದ್ವು. ಇನ್ನು ಕಳೆ ಕಿತ್ತೋದ್ರೊಳಗಡೆ ಎಷ್ಟೋ ಟೊಮೆಟೊ ಗಿಡ ಮತ್ತು ಚಿಲ್ಲಿ ಗಿಡ ನಾನು ಕಿತ್ತಾಕ್ಬಿಟ್ಟಿದ್ದೀನಿ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಮಣ್ಣು ಮಾತ್ರ ಇಲ್ಲಿ ತುಂಬ ಚೆನ್ನಾಗಿದೆ, ಕಪ್ಪು ಮಣ್ಣು. ಮತ್ತು ತುಂಬಾ ಎರೆಹುಳುಗಳಿದೆ ಮಣ್ಣೊಳಗಡೆ, ಅದರಲ್ಲೇ ಗೊತ್ತಾಗತ್ತೆ ಮಣ್ಣಿನ ಕ್ವಾಲಿಟಿ ಏನು ಅಂತ. ಆದರೆ ಗಿಡ ತುಂಬಾ ಲೇಟಾಗಿ ಬೆಳೆಯುತ್ತೆ ಇಲ್ಲಿ, ಕೋಲ್ಡ್ ವೆದರ್ ಇರೋದ್ರಿಂದ. ಇನ್ನು ಇದು ಸಮ್ಮರ್, ಅದಕ್ಕೆ ಸ್ವಲ್ಪ ಬೇಗ ಆದರೂ ಬೆಳೆದಿದೆ. ಇನ್ನು ಚಳಿಗಾಲದಲ್ಲೆಲ್ಲ ಏನು ಬೆಳೆಯಲ್ಲ ಅನ್ಕೋತೀನಿ. ಇವತ್ತಿನ ಕೆಲಸ ಮುಗೀತು ಇಷ್ಟರಲ್ಲೇ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟಿನ ಅವಶ್ಯಕತೆ ನನಗೆ ತುಂಬ ಇದೆ. ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.